ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಟಾಟಿಸ್ಟಿಕ್ಸ್ ಬೈ ಸವಿತಾ. ಈಗ ಪಿ ಯು ಸಿ ಫಸ್ಟ್ ಇಯರ್ ಮಾಡೆಲ್ ಕ್ವಶನ್ ಪೇಪರ್ 2025-26 ಇಲ್ಲಿದೆ. ಈ ಮಾಡೆಲ್ ಕ್ವಶನ್ ಪೇಪರಲ್ಲಿ ನಾನು ಚೆಕ್ ಮಾಡಿದಾಗ ಈಸಿಯಾಗೇ ಇದೆ. ಈಗ ನೀವು ಯಾವ್ಯಾವ ಕ್ವಶನನ್ನು ಮಾಡಬೇಕು ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ. ಈಗ ಇಲ್ಲಿ ನಿಮಗೆ 50+ ಮಾರ್ಕ್ಸ್ ಬೇಕಂತಂದರೆ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸ್ನ ಕಂಪ್ಲೀಟಾಗಿ ನೀವು ಕವರ್ ಮಾಡ್ಕೊಳ್ಬೇಕು. 5 ಮಾರ್ಕ್ಸು ಮತ್ತು 10 ಮಾರ್ಕ್ಸ್ನ ಯಾವ್ಯಾವ ಮಾಡ್ತೀರಾ, ಯಾವ ರೀತಿ ಬರ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾನು ಬ್ಲೂ ಪ್ರಿಂಟ್ನ ಅಪ್ಲೋಡ್ ಮಾಡಿದ್ದೆ, ಈ ಮೊದಲು ಬ್ಲೂ ಪ್ರಿಂಟ್ನ ಅದರದ್ದು ವಿಡಿಯೋನ ನಾನು ಇದರಲ್ಲಿ ಹಾಕ್ತೀನಿ. ಮತ್ತು ಇನ್ನೂ ಒಂದು ಸತಿ 5 ಮಾರ್ಕ್ಸ್ ಯಾವ್ದು ಕವರ್ ಮಾಡಬೇಕು, 10 ಮಾರ್ಕ್ಸನ್ನು 5 ಮಾರ್ಕ್ಸು ಮತ್ತು 10 ಮಾರ್ಕ್ಸ್ ಎರಡದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ, ಸೆಕ್ಷನ್ ಸಿ ಯಲ್ಲಿ ಅಕಾರ್ಡಿಂಗ್ ಟು ಬ್ಲೂ ಪ್ರಿಂಟ್ ಪ್ರಕಾರ ಫಸ್ಟ್ 25th ಕ್ವಶನ್. ಈಗ ನೀವು ಇಲ್ಲಿ 5 ಮಾರ್ಕ್ಸು ಬಂದಾಗ ನೀವು 4 ಕ್ವಶನ್ಸನ್ನು ಸೆಕ್ಷನ್ ಸಿ ಯಲ್ಲಿ 5 ಮಾರ್ಕ್ಸು 4 ಕ್ವಶನ್ಸನ್ನು ಬರಿತಾ ಇದ್ದೀರಾ. ಇಲ್ಲಿ 20 ಮಾರ್ಕ್ಸ್ ನಿಮಗೆ ಕಂಪ್ಲೀಟಾಗಿ ಬಂದುಬಿಡುತ್ತೆ. ಮತ್ತು ಇದರಲ್ಲಿ ನಿಮಗೆ POQ ಕ್ವಶನ್ನು 5 ಮಾರ್ಕ್ಸದ್ದೇ ಇರುತ್ತೆ, ಅದು ಕೂಡ ಅಲ್ಲಿ 2 ಕ್ವಶನ್ಸು, ದಟ್ ಈಸ್ 10 ಮಾರ್ಕ್ಸು. ಟೋಟಲ್ ಬಂದುಬಿಟ್ಟು ಇಲ್ಲಿ 30 ಮಾರ್ಕ್ಸು. ಮತ್ತು 10 ಮಾರ್ಕ್ಸು 2 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀರಾ, ಅದು ಬಂದುಬಿಟ್ಟು ನಿಮಗೆ 20, ಟೋಟಲ್ ಬಂದುಬಿಟ್ಟು 50. ಇಲ್ಲಿ 5 ಮಾರ್ಕ್ಸು ಮತ್ತು 10 ಮಾರ್ಕ್ಸು ಕೂಡಿಬಿಟ್ಟು 50 ಮಾರ್ಕ್ಸ್ ಆಗಿಬಿಡುತ್ತೆ. 50 ಮಾರ್ಕ್ಸು ಮತ್ತು ಪ್ಲಸ್ಸು 1 ಮಾರ್ಕು 2 ಮಾರ್ಕ್ಸು ಸೇರಿಬಿಟ್ರೆ ನಿಮಗೆ 30 ಮಾರ್ಕ್ಸು ಟೋಟಲು. ಈಗ 50 ಮಾರ್ಕ್ಸನ್ನು ನೀವು ಫಸ್ಟು ಏನು ಮಾಡಬೇಕು, ಯಾಕಂದರೆ 1 ಮಾರ್ಕ್ 2 ಮಾರ್ಕ್ಸು ನೀವು ಅಲ್ಲೇ ಆನ್ಸರ್ಸ್ ಇರುತ್ತೆ, ಮಾಡ್ತೀರಿ ಅಂದ್ಕೊಳ್ತೀನಿ. ಥಿಯರಿಯ ಕ್ವಶನ್ಸು ಈಗ ನಾನು ಬಂದುಬಿಟ್ಟು ಮೇನ್ ಕಾನ್ಸಂಟ್ರೇಷನ್ ಮಾಡ್ತಾ ಇರೋದು ನಾನು 5 ಮಾರ್ಕ್ಸು ಮತ್ತು 10 ಮಾರ್ಕ್ಸನ್ನು. ಅಲ್ಲಿ ಯಾವ ಕ್ವಶನನ್ನು ಬಿಡದೆ ಹೋದರೆ ನೀವು 50+ ಮಾರ್ಕ್ಸ್ನ ಆರಾಮ್ಸೆ ತೆಗಿಬೋದು. ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ, ನೀವು ಯಾವ್ಯಾವ್ದು ಮಾಡಬೇಕು ಅಂತ ಹೇಳಿಬಿಟ್ಟು. ಈಗ ಈ ಥಿಯರಿಯಲ್ಲಿ ಚೆನ್ನಾಗಿರೋರು, ಅಂದರೆ ಥಿಯರಿ ನಾನು ಮಾಡ್ಬೋದು ಅಂತೇಳಿ, ಏಕೆಂದರೆ ಥಿಯರಿ ಕೂಡ ಅಲ್ಲಿ ಅಂತ ಏನು ಕ್ವಶನ್ಸ್ ಇಲ್ಲ. ಈಗ ಫಸ್ಟು ಚಾಪ್ಟ್ರಲ್ಲಿ ಬಂದುಬಿಟ್ಟು ನಿಮಗೆ ಫಂಕ್ಷನ್ಸ್ ಇದೆ, ಲಿಮಿಟೇಷನ್ಸ್ ಇದೆ, ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ, ಹೌದಾ? ಇದು 3 ನಿಮಗೆ 5 ಮಾರ್ಕ್ಸ್ಗೆ ಅವರು ಕೇಳ್ಬೋದು. ಸ್ಕೋಪ್ ಅಂತೂ ಕೇಳಿಲ್ಲ. ಈಗ ಇದು 3 ನೀವು ಪರ್ಫೆಕ್ಟಾಗಿ ಮಾಡ್ಕೊಂಡ್ರಿ ಅಂತಂದರೆ, ಯೂಸಲಿ ಫಂಕ್ಷನ್ಸು ಮತ್ತು ಕ್ಯಾರೆಕ್ಟರಿಸ್ಟಿಕ್ಸು ಕೇಳ್ತಾರೆ, ಅಲ್ಲಿ ಅದನ್ನು ಫಸ್ಟ್ ಚಾಪ್ಟ್ರಲ್ಲಿ ಮಾಡ್ಕೊಂಡ್ರಿ ಅಂತಂದರೆ, ಅಂದರೆ ಇಲ್ಲಿ ನೋಡಿ, ರೈಟ್ 3 ಫಂಕ್ಷನ್ಸ್ ಆ್ಯಂಡ್ 2 ಲಿಮಿಟೇಷನ್ಸ್ ಆಫ್ ಅ ಸ್ಟಾಟಿಸ್ಟಿಕ್ಸ್ ಅಂತ ಕೇಳಿದ್ದಾರೆ ಇಲ್ಲಿ, ಹೌದಾ? ಇದನ್ನು ಮಾಡ್ಕೊಂಡ್ರಿ ಅಂತಂದರೆ, ಅಂದರೆ ಫಂಕ್ಷನ್ನು, ಲಿಮಿಟೇಷನ್ನು, ಕ್ಯಾರೆಕ್ಟರಿಸ್ಟಿಕ್ಸು, ಈ 3 ಮಾಡ್ಕೊಂಡ್ರೆ ಒಂದು ಕ್ವಶನ್ ನೀವು ಆರಾಮ್ಸೆ ಸಾಲ್ವ್ ಮಾಡ್ಬೋದು. ಇದು ಕೂಡ 5 ಮಾರ್ಕ್ಸ್ ಕ್ವಶನ್ನು. ಸೆಕೆಂಡು, ಆರ್ಗನೈಜೇಷನ್ ಆಫ್ ಡೇಟಾದಲ್ಲಿ ಅಲ್ಲಿ 5 ಮಾರ್ಕ್ಸ್ ಕ್ವಶನ್ಸ್ ತುಂಬಾ ಇದೆ. ಅಂದರೆ ಬಂದುಬಿಟ್ಟು ನಿಮಗೆ ನಾನು ಯಾವ್ಯಾವ ಕ್ವಶನ್ ಬರುತ್ತೆ ಅಂತ ಹೇಳ್ತೀನಿ, ಬಟ್ ಇದು ಬಂದುಬಿಟ್ಟು ನಿಮಗೆ ಆರ್ಗನೈಜೇಷನ್ ಆಫ್ ಡೇಟಾ. ಥಿಯರಿಯಲ್ಲಿ ನಿಮಗೆ ಪಾಯಿಂಟ್ಸ್ ಬರೆದ್ಬಿಟ್ರೆ, ಕರೆಕ್ಟಾಗಿ ಪಾಯಿಂಟ್ಸ್ ಬರೆದ್ಬಿಟ್ರೆ 5 ಮಾರ್ಕ್ಸ್ ಬಂದುಬಿಡುತ್ತೆ ನಿಮಗೆ. ಇಲ್ಲಿ ನೋಡಿ, ಡಿಫೈನ್ ಪ್ರೈಮರಿ ಡೇಟಾಗೆ ಮೆನ್ಷನ್ ದ ಮೆಥಡ್ಸ್ ಆಫ್ ಕಲೆಕ್ಷನ್ ಆಫ್ ಅ ಪ್ರೈಮರಿ ಡೇಟಾ. ಬರೀ ಮೆನ್ಷನ್ ಮಾಡೋದಿದೆ, ಎಕ್ಸ್ಪ್ಲನೇಷನ್ ಅಂತೂ ಇಲ್ಲ. ನೀವು ಪ್ರೈಮರಿ ಡೇಟಾ ಡೆಫಿನೇಷನ್ ಬರೆದ್ಬಿಟ್ಟು 5 ಅಲ್ಲಿ ಮೆನ್ಷನ್ ಮಾಡಿಬಿಟ್ರೆ ಸಾಕು, ನೀವು ಯು ಆರ್ ಗೆಟಿಂಗ್ ಆಸ್ ಅ ಫುಲ್ 5 ಮಾರ್ಕ್ಸ್ ಅಂತ ಇಲ್ಲಿ, ಆಯಿತಾ? ಇದೆರಡು ಥಿಯರಿ ಬಂತು. ಈಗ ಪ್ರಾಕ್ಟಿಕಲಿ ತರೋ ಆಗಿರೋರು, ಈಗ ನನಗೇನು ಅನಿಸುತ್ತೆ, ನೀವು 27th ಕ್ವಶನನ್ನು, ಈಗ ನಾನಿಲ್ಲಿ ಒಂದು ಪೇಜ್ ತೊಗೊಂಡ್ಬಿಡ್ತೀನಿ. ಹಾಂ, 20s ನೋಡಿಲಿ, ನೀವು ತರೋ ಆಗಿ 5 ಮಾರ್ಕ್ಸನ್ನು ಮಾಡಬೇಕು ಅನ್ನೋರು, ಪ್ರಾಕ್ಟಿಕಲಾಗಿ ಚೆನ್ನಾಗಿರೋರು, ಅಥವಾ ನಾನು ಪಾಸಿಂಗ್ ಮಾರ್ಕ್ಸ್ ಸಾಕಪ್ಪ ಅಂತ ಅಂದ್ಕೊಳ್ಳೋರು, ಇಲ್ಲಿ ನೀವು 27th ಕ್ವಶನ್ನ ಅಟೆಂಪ್ಟ್ ಮಾಡ್ಬೋದು. ಅದು ಟ್ಯಾಲಿ ಬಾರ್ ಕ್ವಶನ್ ಆಗಿರುತ್ತೆ, ಟ್ಯಾಲಿ ಬಾರ್ ಕ್ವಶನ್ನು, ಹೌದಾ? 28th ಕ್ವಶನ್ ಏನಿದೆ, 28th ಬ್ಲ್ಯಾಂಕ್ ಟೇಬಲ್. ಯೂಸಲಿ 80% ಬ್ಲ್ಯಾಂಕ್ ಟೇಬಲ್ಲೇ ಇರುತ್ತೆ. ಇಲ್ಲ ಅಂದರೂ ಕೂಡ ಅಲ್ಲಿ ಡೇಟಾ ಟೇಬಲ್ಲು ಸಿಂಪಲ್ ಆಗಿರುವಂಥ ಒಂದು ಡೇಟಾ ಟೇಬಲ್ ಆಗಿರುತ್ತೆ ಅಲ್ಲಿ.
ಅದನ್ನು ನೀವು ಸಾಲ್ವ್ ಮಾಡ್ಕೊಳ್ಬೇಕಾಗತ್ತೆ. ಟ್ಯಾಲಿ ಬಾರ್ ಇದೆ, ಬ್ಲ್ಯಾಂಕ್ ಟೇಬಲ್ ಇದೆ. ಇಲ್ಲಿ 29th ಕ್ವಶನ್ ಬಂದುಬಿಟ್ಟು ನಿಮಗೆ ಬಾರ್ ಡೈಗ್ರಾಮು, ಯಾವುದಾದ್ರೂ ಒಂದು ಬಾರ್ ಡೈಗ್ರಾಮ್ ಅಥವಾ ಪೈ ಡೈಗ್ರಾಮು ಕೂಡ ಅಲ್ಲಿ ಇರ್ಬೋದು. ಬಾರ್ ಡೈಗ್ರಾಮ್ ಆರ್ ಪೈ ಡೈಗ್ರಾಮು ಕೂಡ ಅಲ್ಲಿ ಬರ್ಬೋದು. 30th ಕ್ವಶನ್ ಬಂದುಬಿಟ್ಟು ಯೂಲ್ಸ್ ಕೊಯಿಫಿಷಿಯಂಟ್ ಆಫ್ ಅಸೋಸಿಯೇಷನ್ ಕೂಡ ತುಂಬ ಈಸಿಯಾಗಿರುವಂಥ ಕ್ವಶನ್ನು. ನಿಮಗೆ ಕರೆಕ್ಟಾಗಿ ಅದನ್ನು ಫಾರ್ಮುಲಾ ಬರೆದ್ಬಿಟ್ಟು ಕ್ಯಾಲ್ಕುಲೇಟ್ ಮಾಡಿದರೆ ತುಂಬ ಈಸಿಯಾಗಿರುವಂಥ ಕ್ವಶನ್ನು ಅಸೋಸಿಯೇಷನ್ ಆಫ್ ಅಟ್ರಿಬ್ಯೂಟ್ಸು. ಅಲ್ಲಿ ಆ ಕ್ವಶನ್ ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಇದೇ ಪ್ರಕಾರ ನಿಮಗೆ ಅಂದರೆ ಇದೇ ಸೀರೀಸಲ್ಲೇ ಕ್ವಶನ್ಸ್ ಇರೋದ್ರಿಂದ ನೀವು ಆರಾಮ್ಸೆ ಇಲ್ಲಿ 4 ಕ್ವಶನ್ಸನ್ನು ಸಾಲ್ವ್ ಮಾಡ್ಕೊಳ್ಬೋದು. ಇನ್ನೊಂದು ಎಕ್ಸ್ಟ್ರಾ ಕ್ವಶನ್ ಅಂತ ಇಟ್ಕೊಳ್ಳಿ, ದಟ್ ಈಸ್ 31 ಕ್ವಶನ್ನು ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ನು. ಇದು ಕೂಡ ಅಲ್ಲಿ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡು ತುಂಬ ಪಾಸ್ಕಲ್ ಟ್ರಯಾಂಗಲ್ ಹಾಕ್ಕೊಂಡ್ಬಿಟ್ಟು ನೀವು ಮಾಡ್ಕೊಂಡ್ಬಿಟ್ರಿ ಅಂತಂದರೆ ಇದನ್ನು ಕೂಡ ಅಲ್ಲಿ ನೀವು ಆರಾಮ್ಸೆ ಈಸಿಯಾಗಿ ಮಾಡ್ಕೊಳ್ಬೋದು. ಓಕೆ, ನೋಡಿ ಇದರಲ್ಲಿ 5 ಕ್ವಶನ್ನಲ್ಲಿ ನೀವು 4 ಕ್ವಶನನ್ನು ಇಲ್ಲಿ ಸಾಲ್ವ್ ಮಾಡಬೇಕು. ಯಾವ 4 ಕ್ವಶನನ್ನು ನೀವು ಸಾಲ್ವ್ ಮಾಡ್ಕೊಳ್ತೀರಿ ಅಂತ ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಪರ್ಫೆಕ್ಟ್ ಮಾಡ್ಕೊಳ್ಳಿ. ಒಂದು ಎಕ್ಸ್ಟ್ರಾ ಕ್ವಶನನ್ನು ಕೂಡ ಅಲ್ಲಿ ಸಾಲ್ವ್ ಮಾಡಿಟ್ಟು ಬನ್ನಿ. ಯಾಕಂದರೆ ಅಲ್ಲಿ ಯಾವುದಾದ್ರೂ ಒಂದು ಕ್ವಶನ್ಗೆ ಕಡಿಮೆ ಮಾರ್ಕ್ಸ್ ಬಂದುಬಿಟ್ಟು ಎಕ್ಸ್ಟ್ರಾ ಕ್ವಶನ್ ಏನು ಬರೆದಿರ್ತೀರಲ್ಲ ನೀವು, ಅದರಲ್ಲಿ ಫುಲ್ ಮಾರ್ಕ್ಸ್ ಬಂದರೆ ಅದನ್ನು ನಾವು ಕನ್ಸಿಡರ್ ಮಾಡ್ತೀವಿ ಎಕ್ಸ್ಟ್ರಾ ಕ್ವಶನನ್ನು. ಹೀಗಾಗಿ ನಿಮಗೆ ಮಾರ್ಕ್ಸಲ್ಲಿ ಈಸಿಯಾಗಿ ಗೇನ್ ಆಗುತ್ತೆ. ಓಕೆ, ಇದು ನಿಮ್ಮದು ಫಸ್ಟ್ 5 ಮಾರ್ಕ್ಸು ಸೆಕ್ಷನ್ ಸಿಯಲ್ಲಿ. ಸೆಕ್ಷನ್ ಸಿಯಲ್ಲಿ ಇನ್ನೊಂದು ಪಾರ್ಟ್ ಇರೋದ್ರಿಂದ ಅಲ್ಲಿ 2 ಕ್ವಶನ್ಸನ್ನು ನೀವು ಸಾಲ್ವ್ ಮಾಡಬೇಕಾಗಿರೋದು. ಅದು POQ ಕ್ವಶನ್ ಅಂತ ತೊಗೊಳ್ತೀವಿ. ಫಸ್ಟ್ ಕ್ವಶನ್ ಬಂದುಬಿಟ್ಟು ಇಲ್ಲಿ ಹಿಸ್ಟೋಗ್ರಾಮ್ ಅಂದರೆ ಗ್ರಾಫಿಕಲ್ ಇದೆ. ಗ್ರಾಫಿಕಲಲ್ಲಿ ಒಂದು ಹಿಸ್ಟೋಗ್ರಾಮ್ ಇರ್ಬೋದು, ಒಂದು ಒಗೈವ್ ಕರ್ವ್ ಇರ್ಬೋದು, ಅಥವಾ ಫ್ರೀಕ್ವೆನ್ಸಿ ಪಾಲಿಗಾನ್, ಫ್ರೀಕ್ವೆನ್ಸಿ ಕರ್ವ್. ಯೂಸ್ವಲಿ ಬಂದುಬಿಟ್ಟು ಇಲ್ಲಿ ಮ್ಯಾಕ್ಸಿಮಮ್ ಕೇಳಿರೋದು ಹಿಸ್ಟೋರಿಗ್ರಾಮ್. ಯಾಕಂದರೆ ಅಲ್ಲಿ ಮೋಡ್ ಫೈಂಡ್ ಔಟ್ ಮಾಡಿಬಿಟ್ರೆ ಈಸಿಯಾಗಿ ನಮಗೆ ವ್ಯಾಲ್ಯೂಯೇಷನ್ನು ಕೂಡ ಅಲ್ಲಿ ತುಂಬ ಈಸಿ ಆಗುತ್ತೆ. ಸೆಕೆಂಡ್ ಕ್ವಶನ್ ಬಂದುಬಿಟ್ಟು ಇಲ್ಲಿ 32, ಇದು ಕ್ವಶನ್ ನಂಬರ್ 32, ಇದು 33 ಕ್ವಶನ್ ನಂಬರ್ 33 ಕ್ವಶನ್ ಬಂದುಬಿಟ್ಟು ಇಲ್ಲಿ ಮೀನ್, ಮೀಡಿಯನ್, ಮೋಡ್ ಯಾವುದಾದ್ರೂ ಒಂದು ಕ್ವಶನ್ನು, ಯಾವುದಾದ್ರೂ ಒಂದು ಸೆಂಟ್ರಲ್ ಟೆಂಡೆನ್ಸಿ ಇದು ಕ್ವಶನ್ ಇರ್ಬೋದು. ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು. ಇಲ್ಲಿ ನೋಡಿ ಇದರಲ್ಲಿ ಯಾವುದು ಮಾಡೆಲ್ ಕ್ವಶನ್ ಪೇಪರಲ್ಲಿ ಹಾರ್ಮೋನಿಕ್ ಮೀನ್ ಕೊಟ್ಟಿದ್ದಾರಲ್ಲಿ. ಮೀನ್ ಇರ್ಬೋದು, ನಿಮಗೆ ಸಿಂಗಲ್ ಯಾವುದಾದ್ರೂ ಒಂದು 5 ಮಾರ್ಕ್ಸಿಗೆ ಈಸಿಯಾಗಿರುವಂಥ ಕ್ವಶನ್ನು. ಮೋಡ್ ಇರ್ಬೋದು, ಜಾಮೆಟ್ರಿಕ್ ಮೀನ್ ಇರ್ಬೋದು, ಅಥವಾ ಹಾರ್ಮೋನಿಕ್ ಮೀನ್ ಇರ್ಬೋದು. ಓಕೆ, ಇದರಲ್ಲಿ ಯಾವುದಾದ್ರೂ ಒಂದು ಕ್ವಶನ್ ಬರುತ್ತೆ. 32, 33 ಆಯಿತಾ. 34th ಕ್ವಶನ್ ಬಂದುಬಿಟ್ಟು ಇಲ್ಲಿ ಯಾವುದಂತಂದರೆ ರಿಗ್ರೆಷನ್ ಕ್ವಶನ್ ಇದೆ. ರಿಗ್ರೆಷನ್ ಅಂದರೆ ಒಂದು ಕೋರಿಲೇಷನ್ ಬೈವೇರಿಯೇಟದ್ದು ಅಲ್ಲಿ ರಿಗ್ರೆಷನ್ ಕ್ವಶನ್ ಇದೆ. ರಿಗ್ರೆಷನ್ನು ಇರ್ಬೋದು, ಇಲ್ಲ ಅಂದರೂ ಕೂಡ ಅಲ್ಲಿ ಕೋರಿಲೇಷನ್ನು ಕ್ವಶನ್ ಇರ್ಬೋದು. ಕೋರಿಲೇಷನ್ ನಿಮಗೆ ರ್ಯಾಂಕ್ ಕೋರಿಲೇಷನ್ನು ಕೂಡ ಅಲ್ಲಿ ಕ್ವಶನನ್ನು ಅಲ್ಲಿ ಕೇಳ್ಬೋದು. 35th ಕ್ವಶನ್ ಬಂದುಬಿಟ್ಟು ನಿಮಗೆ ಪ್ರೊಬಾಬಿಲಿಟಿ ಕ್ವಶನ್ ಆಗಿರುತ್ತೆ. ಇದು ಪ್ರೊಬಾಬಿಲಿಟಿ ಚಾಪ್ಟರಿಂದ. ಇದು 5 ಮಾರ್ಕ್ಸಿಂದು ಕಂಪ್ಲೀಟ್ ಆಗಿರುವಂಥ ಕ್ವಶನ್. ಇದರಲ್ಲಿ ಯಾವುದು 2 ಸಾಲ್ವ್ ಮಾಡ್ತೀರಿ ಅಂತ ಮೊದಲನೇ ನೀವು ಡಿಸೈಡ್ ಮಾಡ್ಕೊಂಡ್ಬಿಟ್ಟು, ನನಗೇನು ಅನಿಸುತ್ತೆ ಇದರಲ್ಲಿ ನೀವು ಆರಾಮ್ಸೆ 4 ಇದೆ, ಯಾವುದಾದ್ರೂ 3 ಸಾಲ್ವ್ ಮಾಡಿಕೊಂಡ್ರು, 1 ಎಕ್ಸ್ಟ್ರಾ ಅಂತ ಇಟ್ಕೊಂಡು 2 ಕಂಪ್ಲೀಟಾಗಿ ಸಾಲ್ವ್ ಮಾಡ್ಕೊಳ್ಬೋದು. ಇದರಲ್ಲಿ ಯಾವುದಾದ್ರೂ ನಿಮಗೆ ಗೊತ್ತಾಗಿಲ್ಲ ಅಂತಂದರೆ ನನಗೆ ಕಮೆಂಟ್ ಮಾಡಿದರೆ ನಾನು ಆ ಕ್ವಶನನ್ನು ನಿಮಗೆ ಸಾಲ್ವ್ ಮಾಡಿ ತೋರಿಸ್ತೀನಂತೆ. ಇದು ನಿಮಗೆ ಇಲ್ಲಿ 50 ಮಾರ್ಕ್ಸ್, ಇದು 50 ಮಾರ್ಕ್ಸ್ ಬರುವಂಥದ್ದು ಕ್ವಶನ್ನು. ಇದು ಅಂದರೆ ಇದು ಈಗ 30 ಮಾರ್ಕ್ಸ್ ಅಂತೂ ಕಂಪ್ಲೀಟ್ ಆಗಿರುವಂಥ ಕ್ವಶನ್ನು. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 10 ಮಾರ್ಕ್ಸನ್ನು ನೀವು ಯಾವ್ದು ಬರುತ್ತೆ, ಯಾವ್ದು ಮಾಡಬೇಕು ಅಂತ ಹೇಳಿಬಿಟ್ಟು ತೋರಿಸ್ಕೊಡ್ತೀನಂತೆ. ಇಲ್ಲ ಅಂದರೆ ಇದು ವಿಡಿಯೋ ಏನಾಗ್ಬಿಡುತ್ತೆ, ಲೆಂದಿ ಆಗಿಬಿಡುತ್ತೆ. ಅದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು 10 ಮಾರ್ಕ್ಸನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ನಿಮ್ಗೆ ಯಾವ್ದು ಬರುತ್ತೆ ಅಂತ. ಆಮೇಲೆ ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ದಲ್ಲಿ ನಾನು ಒಂದೊಂದೇ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಓಕೆ ಸ್ಟೂಡೆಂಟ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.